ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ರಾಜ್ಯಾದ್ಯಂತ ಕೂಡ ಗಮನಿಸ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾತನಾಡಿದ್ದಕ್ಕೆ ಕಾಂಗ್ರೆಸ್ ಈಗ ಕಿಡಿಕಾರ್ತಾ ಇದೆ. ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗಡೆ ಏಕವಚನವನ್ನ ಬಳಸಿದ್ರು. ಆ ಪದಪ್ರಯೋಗ ಹಂಗಿತ್ತು. ವಿವಾದಾತ್ಮಕವಾದಂಥ ಒಂದು ಹೇಳಿಕೆ. ಸಾಕಷ್ಟು ಕಡೆಗಳಲ್ಲಿ ಆಕ್ರೋಶ ಹೆಚ್ಚಾಗಿದೆ. ಮೈಸೂರು ಹಾಗೆ ಬಾಗಲಕೋಟೆಯಲ್ಲಿ ದೂರು ದಾಖಲಾಗಿದೆ. ಈಗ ಸಂಸದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ, ಅಂದರೆ ಕಾನೂನು ರೀತಿಯಾದಂಥ ಕ್ರಮ ಸೂಕ್ತವಾಗಿ ತೆಗೆದುಕೊಳ್ಬೇಕು ಅನ್ನುವಂಥ ಒತ್ತಾಯ. ಚುನಾವಣೆ ಮುಗಿಯೋವರೆಗೂ ಕೂಡ ಅವ್ರನ್ನ ಬಂಧಿಸಬೇಕು ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರ ಒತ್ತಾಯ. ಸಂಸದರ ವಿರುದ್ಧ ಕಾಂಗ್ರೆಸ್ ನಾಯಕರಿಂದಲೂ ಕೂಡ ಆಕ್ರೋಶ ಹೆಚ್ಚಾಗ್ತಿದೆ. ಮುಗಿ ಬೀಳುತ್ತಿದ್ದಾರೆ. ಈಗ ನೋಡಿ, ಈಗ ಡಿ.ಕೆ. ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಸಂಸದರು ಮೊದಲು ತಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ ಅಂತ ವ್ಯಂಗ್ಯ. ಹೆಗಡೆ ಅಂತವರಿಂದ ಬಿಜೆಪಿ ನಿರ್ನಾಮ ಆಗ್ತಿದೆ ಅಂತೇಳಿ ಸಚಿವ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ಸಂಸದರು ಇಷ್ಟು ದಿನ ಎಲ್ಲಿ ಮಲಗಿದ್ರು ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ನೋಡಿ, ಕಾಂಗ್ರೆಸ್ನ ಕಲಿಗಳು ಮುಗಿಬೀಳುತ್ತಾ ಇದ್ದಾರೆ ಸಂಸದ ಅನಂತಕುಮಾರ್ ಹೆಗಡೆ ಅವರ ವಿರುದ್ಧ. ಯಾಕಂದರೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಅವರು ಪದಬಳಕೆ ಮಾಡಿದ್ದು ಆಗಿದೆ. ಅವರ ಪಕ್ಷದವರೇ ಅದನ್ನು ಸೇರಿಸಿಕೊಳ್ತಾ ಇಲ್ಲ. ಅಂದರೆ ಮಾತನಾಡುವಂಥ ಭರದಲ್ಲಿ ಮಾಡಿಕೊಳ್ಳುವಂಥ ಎಡವಟ್ಟು ಹೇಗೆಲ್ಲ ಅದು ಕಾರಣ ಆಗುತ್ತೆ. ಸಂಸದ ಅನಂತಕುಮಾರ್ ಅವರು 2-3 ವರ್ಷ ಆಯಿತು ಅವರು ಹೊರಗಡೆ ಕಾಣಿಸಿಕೊಂಡಿರಲಿಲ್ಲ. ಈಗ ಮಾತಿನ ಬರದಲ್ಲೇ ಈ ರೀತಿಯಾಗಿ ಏಕವಚನ ಏನು ಪದ ಪ್ರಯೋಗ ಮಾಡಿದ್ರು, ಲೇ ಅನ್ನುವಂಥ ಒಂದು ಪದ, ಅದು ಆಕ್ರೋಶಕ್ಕೆ ಕಾರಣ ಆಗ್ತಿದೆ. ಬಾಗಲಕೋಟೆಯಲ್ಲೂ ಕೂಡ ದೂರು ದಾಖಲಾಗಿದೆ. ಮೈಸೂರಿನಲ್ಲೂ ಕೂಡ ದೂರು ದಾಖಲಾಗಿದೆ. ಕಾರ್ಯಕರ್ತರು ಸಿಡಿದಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಕೂಡ ಬೀದಿಗಿಳಿದಿದ್ದಾರೆ. ಯಾಕಂದರೆ ಒಬ್ಬ ನಾಯಕ ಯಾವುದೇ ಪಕ್ಷದಿರ್ಬೋದು, ಒಬ್ಬ ನಾಯಕರು ಉನ್ನತ ಮಟ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಈ ಸಂದರ್ಭದಲ್ಲಿ ಯಾರಾದರೂ ಟೀಕೆಯನ್ನು ಮಾಡಿದರೆ, ಟಿಪ್ಪಣಿಯನ್ನು ಮಾಡಿದರೆ, ಅಥವಾ ಈ ರೀತಿ ಪದಪ್ರಯೋಗ ಆರೋಗ್ಯಕರವಾಗಿ ಚರ್ಚೆ ಮಾಡಲಿ, ವೈಫಲ್ಯಗಳನ್ನು ಇಡಲಿ, ಆದರೆ ಏಕವಚನ ಅವನು ಇವನು ಅಂತ ಹೇಳಿದ್ದಾರೆ. ಸಾಕಷ್ಟು ಜನ ಹೇಳಿದ್ದಾರೆ. ಆದರೆ ಲೇ ಅನ್ನುವಂಥ ಒಂದು ಪದ ಇದೆ ಅಲ್ವಾ, ಅದು ಇಷ್ಟೆಲ್ಲ ಆಕ್ರೋಶಕ್ಕೆ ಕಾರಣ ಆಗಿದೆ. ಅನಂತಕುಮಾರ್ ಹೆಗಡೆ ಐ ಥಿಂಕ್ ಅವ್ರಿಗೆ ಪಾಪ ಅವರ ಮುಖಂಡಗಳೇ ಸ್ವಲ್ಪ ಅವ್ರಿಗೆ ದೇ ಶುಡ್ ಟೇಕ್ ಕೇರ್ ಆಫ್ ಹಿಸ್ ಹೆಲ್ತ್. ಯಾಕೆಂದ್ರೆ ಯಾರು ಮಾನಸಿಕವಾಗಿ ಸ್ಥಿರ ಇರೋರು ಯಾರು ಮಾತಾಡಕ್ ಹೋಗಲ್ಲ. ಬಹುಶಃ ಅವ್ರ ಲೀಡರ್ಗಳೇ ಗೊತ್ತಾಗಿದೆ ಇದು ಮಾತಾಡೋದು ತಪ್ಪು ಅನ್ನೋದು ಗೊತ್ತಾಗಿದೆ. ಅದೊಂದು ಒಳ್ಳೆ ಬೆಳವಣಿಗೆ. ಸೊ ಕೂಡಲೇ ಅವ್ರ ಹೆಲ್ತ್ ಬಗ್ಗೆ ಗಮನ ಕೊಡಿ. ಅನಂತಕುಮಾರ್ ಹೆಗಡೆ ಐ ಥಿಂಕ್ ಅವ್ರು ಅದಕ್ಕೆ ಹಂತವಾಗಿ BJPಯವರು ಕರ್ನಾಟಕದಲ್ಲಿ ನಿರ್ನಾಮ ಆಗ್ತಾ ಇರೋದು. 67 ಯಾಕೆ ಬಂದ್ದಾರೆ ಅಂದರೆ ಇಂಥ ಅನಂತಕುಮಾರ್ ಹೆಗಡೆ ಮತ್ತು ಇದ್ದಾರೆ ಒಂದಿಷ್ಟು ಜನರು, ಅಶ್ವಥ್ ನಾರಾಯಣ ಎಲ್ಲ ಹೇಳ್ತಾರೆ. ಹಿಂಗೆ ದೇವ್ರ ಹೆಸರಲ್ಲಿ ಶಾಪ ಕೊಡ್ತಾರೆ ನಮಗೆ. ದೇವರು ರಿವರ್ಸ್ ಹೊಡೆದು ಬಿಡ್ತಾನೆ ಕೆಲವು ಸತಿ, ಗೊತ್ತಾಯ್ತಲ್ಲ. ದೇವ್ರು ರಿವರ್ಸ್ ಹೊಡಿತಾನೆ. ಯಾಕೆಂದರೆ ದೇವ್ರಿಗೆ ಚೆನ್ನಾಗಿ ಗೊತ್ತು ಒಳ್ಳೆಯವರು ಯಾರು, ನಮ್ಮನ್ನು ಮಿಸ್ಯೂಸ್ ಯಾರು ಮಾಡ್ತಾರೆ ಅಂತ ಹೇಳಿ ಗೊತ್ತು. ಬರ್ರಿ, ನಾಳೆ 22ಕ್ಕೆ ಇಲ್ಲಿಂದ ದೊಡ್ಡ ನಮಸ್ಕಾರ ಮಾಡೋದೈತಿ ರಾಮಂಗೆ. ಅದ್ರ ಬಗ್ಗೆನೂ ಯೋಚನೆ ಮಾಡೋಣ. ಭಾಳ ಗೌರವ ಇರ್ತಕ್ಕಂಥವ್ರು. ಹಿಂದೆ ರಾಜೀವ್ ಗಾಂಧಿ ಅವರು ಪ್ರಧಾನಿಯಾಗಿದ್ದಾಗ ರಾಮ್ಲಾಲನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥವ್ರೆ ರಾಜೀವ್ ಗಾಂಧಿ ಅವರು. ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೆ ಅದನ್ನು ಟೆಂಟಲ್ಲಿ ಫಸ್ಟು ಇವತ್ತೇನು ದೇವಸ್ಥಾನ ಕಟ್ಟಿದ್ದಾರೆ ಅದಕ್ಕೆ ಮೂಲ ತಳಪಾಯ ಕೊಟ್ಟಂಥವ್ರು ಹಿಂದೆ ರಾಜೀವ್ ಗಾಂಧಿ ಪ್ರಧಾನಿಗಳಾಗಿದ್ದಾಗ ಅಲ್ಲಿ ರಾಮ್ಲಾಲನ್ನ ಒಂದು ಟೆಂಟಲ್ಲಿ ಕೂರಿಸಿದ್ದೆ ರಾಜೀವ್ ಗಾಂಧಿ ಅವರು. ರಾಮನ ಬಗ್ಗೆ ಎಲ್ರಿಗೂ ಗೌರವ ಇದೆ ಕಾಂಗ್ರೆಸ್ನವ್ರಿಗೆ. ರಾಮನ ನಮ್ಮದೇ ಆದಂಥ ರಾಮನ ನಾವು ಎಲ್ಲರ ಕಡೆ ಪೂಜೆ ಮಾಡ್ತೀವಿ. ಇವರು ರಾಜಕೀಯಕ್ಕೋಸ್ಕರ BJP ರಾಮನ ಪೂಜೆ ಮಾಡ್ತಾ ಇದ್ದಾರೆ. ಅದರ ನಡುವೆ ಏನಾದ್ರು ಗಲಭೆ ಎಬ್ಬಿಸಿ ಓಟ್ಗೋಸ್ಕರ ಇವರೆಲ್ಲ ನಾಟಕಗಳು ನಡೀತಾ ಇದ್ದಾವೆ. ಈ ಓಟ್ಗೋಸ್ಕರ ನಡೀತಾ ಶಾಂತಿ ಮತ್ತು ಸೌಹಾರ್ದತೆಗೋಸ್ಕರ ಕಾಂಗ್ರೆಸ್ ಪಾರ್ಟಿ ಒಂದು ಉದ್ದೇಶ ಇದೆಯಲ್ಲ, 170 ವರ್ಷಗಳ ಇತಿಹಾಸ ಇದು ಅವತ್ತು ಸಾಬೀತು. ಅವ್ರಿಷ್ಟೆಲ್ಲ ಮಾಡಿದ್ರು ಕೂಡ ಭಾರಿ ಶಾಂತಿಯುತವಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇವತ್ತು FIR ಆಗಬೇಕಾಗಿದೆ. ಏನು ಅನಂತಕುಮಾರ್ ಹೆಗಡೆ ಮಾಡಿರೋ ಆ ಕೆಟ್ಟ ಪದ ಇದೆಯಲ್ಲ, ಸಿದ್ದರಾಮಯ್ಯ ರಾಮ ಜನ್ಮಭೂಮಿ ವಿಚಾರ ನೀನು ಬರದೇ ಇರಲಿ ಮಗನೇ, ಅದು ನಡೆಯುತ್ತೆ ಅಂತ ಹೇಳಿದ್ದಾರೆ. ಆ ವಿಚಾರವಾಗಿ ನಮ್ಮ ಎಲ್ಲರೂ ಸೀನಿಯರ್ ಲಾಯರ್ಗಳು ಎಲ್ಲ ಭಾಳಷ್ಟು ಜನ ಬಂದಿದ್ದಾರೆ. FIR ಆಗಬೇಕು ಅಂತ ಹೇಳಿದೆ. ಮತ್ತು ಇನ್ನೊಂದೇನು ಅಂದರೆ, ಒಂದು ಸೋಮೋಟೋ FIR ಆಗಿದೆ, ಆದರೆ ಎಷ್ಟು ಬೇಕಾದ್ರೂ FIR ಮಾಡ್ಬೋದು ಒಬ್ಬ ವ್ಯಕ್ತಿ ಮೇಲೆ ಅಂತ ಇದೆ. ಇಲ್ಲೂ ಕೂಡ ಪ್ರತ್ಯೇಕವಾಗಿ FIR ಆಗಬೇಕಾಗತ್ತೆ ಅಂತ ಒಂದು. ಜೊತೆಗೆ ನಾವು ಕಾಂಗ್ರೆಸ್ನವರೆಲ್ಲ ರಾಮಾಯಣವನ್ನ, ವಾಲ್ಮೀಕಿ ಮಹಾಭಾರತವನ್ನು ಅತಿ ಹೆಚ್ಚು ಗೌರವಿಸಿದ್ದು ಕಾಂಗ್ರೆಸ್ನವರೇ. ನೀವು ಈ ವಿಚಾರದಲ್ಲಿ ಪೊಲೀಸ್ ಇಲಾಖೆ, ಇಡೀ ರಾಜ್ಯದ ಪೊಲೀಸ್ ಇಲಾಖೆ ಎಚ್ಚರದಿಂದ ಇರಬೇಕು ಅಂತ DCP ಅವ್ರಿಗೆ ಹೇಳಿದೀವಿ. ಇಡೀ ಎಲ್ಲ ಸಮಸ್ತ ಕಾಂಗ್ರೆಸ್ ಬಂಧುಗಳು ಒತ್ತಾಯ ಮಾಡ್ತಾ ಇದೀವಿ. ನಾವು ಕೂಡ BJP ಅವರು ಈ ರೀತಿ ಏನಾದರೂ ಈ
ಅಕ್ರಮಗಳಿಗೆ ಈ ತರ ಕೃತ್ಯಕ್ಕೆ ಪ್ರಾರಂಭ